ಹರಿಹರ ವೀರಮಲ್ಲು ಈ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಸಿನಿಮಾನ ಕಂಪ್ಲೀಟ್ ಮಾಡೋಕೆ ಹೆಚ್ಚು ಕಮ್ಮಿ 4 ರಿಂದ 5 ವರ್ಷ ತಗೊಂಡಿರ್ಬೋದು ಅನ್ಕೊಂತೀನಿ. ತುಂಬ ಸತಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ ಪೋಸ್ಟ್ಪೋನ್ ಮಾಡಿದ್ರು. ಸೊ ಫೈನಲಿ ಇವಾಗ ರಿಲೀಸ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಪವನ್ ಕಲ್ಯಾಣ್ ಹಾಗೆ ನಿಧಿ ಅಗರ್ವಾಲ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾ ಮಾತ್ರ ಲಿಟ್ರಲಿ ಹೇಳ್ತೀನಲ್ಲ, ಒನ್ ಆಫ್ ದಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತೀನಿ. ಇನ್ನು ಇದರ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಸಿನಿಮಾದ ಹೀರೋ ಒಬ್ಬ ವಜ್ರವನ್ನು ಕದಿಯೋ ಕಳ್ಳ. ಇವನಿಗೆ ಮುಂದೆ ಕೋಹಿನೂರು ವಜ್ರ ಕದ್ಕೊಂಡು ಬರೋಕೆ ಒಂದು ಕೆಲಸ ಬರುತ್ತೆ ಅಂಡ್ ಆ ವಜ್ರ ಈಗ ಡೆಲ್ಲಿಯಲ್ಲಿ ಇರುತ್ತೆ. ಅಂಡ್ ಮುಂದೆ ಆ ವಜ್ರವನ್ನು ಕದ್ಕೊಂಡು ಬರೋ ಜರ್ನಿಯಲ್ಲಿ ಅವನು ಏನನ್ನೆಲ್ಲ ಮಾಡ್ತಾನೆ ಹಾಗೆ ಹೇಗೆಲ್ಲ ಬದಲಾಗ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನ್ಸಿದ್ದಂದ್ರೆ, ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಹೇಳಿಕೊಳ್ಳುವ ರೇಂಜ್ಗೆ ಜಾಸ್ತಿ ಏನು ಕೂಡ ಇರಲಿಲ್ಲ. ಇರೋದ್ರಲ್ಲಿ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರೋದ್ರಲ್ಲಿ ಪರವಾಗಿರ್ಲಿಲ್ಲ ಅನಿಸ್ತು. ಹಾಗೆ ಸಿನಿಮಾದಲ್ಲಿ ಸಾಂಗ್ಸ್ಗಳು ಒಂದು ಮಟ್ಟಿಗೆ ಓಕೆ ರೇಂಜ್ಗೆ ಇತ್ತು. ಇನ್ನು ಸಿನಿಮಾದಲ್ಲಿ ಬರೋ ಒಂದೆರಡು ಸೀನ್ಸ್ಗಳು ಬಿಟ್ರೆ ಹೋಲ್ ಆಫ್ ದಿ ಸಿನಿಮಾ ಏನು ಕೂಡ ವರ್ಕ್ ಆಗಿಲ್ಲ. ಮೈನ್ ಆಗಿ ಸಿನಿಮಾದಲ್ಲಿ ಇರೋ ಕಾನ್ಸೆಪ್ಟ್ ಅಂದ್ರೆ ಕಥೆಯಲ್ಲಿ ತೂಕನೇ ಇಲ್ಲ. ಸ್ಟೋರಿ ರೈಟಿಂಗ್ ಅಂತೂ ತುಂಬಾ ವೀಕ್ ಆಗಿತ್ತು. ಅದ್ರಲ್ಲೂ ಫ್ಯಾನ್ಸ್ಗೋಸ್ಕರ ಕೆಲವು ಸೀನ್ಸ್ ಗಳನ್ನ ಬರೆದುಕೊಂಡಿದ್ದಾರೆ, ಲಿಟ್ರಲಿ ವರ್ಸ್ಟ್ ಆಗಿತ್ತು. ಅದು ಎಲ್ಲೂ ಕೂಡ ವರ್ಕೇ ಆಗಿಲ್ಲ. ಇನ್ನ ಇದರಲ್ಲಿ ಇರೋ VFX ಅಂತೂ ಹೇಳೋಂಗೆ ಇಲ್ಲ, ಆ ರೇಂಜ್ಗೆ ಇದೆ. ಆ VFX ಯೂಸ್ ಮಾಡಿರೋ ಸೀನ್ಸ್ ಗಳು ಎಲ್ಲೂ ಕೂಡ ರಿಯಲಿಸ್ಟಿಕ್ ಫೀಲ್ ಕೊಡೋದೇ ಇಲ್ಲ. ಅಂಡ್ ಸಿನಿಮಾದಲ್ಲಿ ನಾರ್ಮಲ್ ತೆಲುಗು ಮೂವಿ ಟೆಂಪ್ಲೇಟ್ ನ ಯೂಸ್ ಮಾಡಿದ್ದಾರೆ. ಲಿಟ್ರಲಿ ಡ್ರ್ಯಾಗ್ ಫೀಲ್ ಕೊಟ್ಬಿಡ್ತು. ಅದ್ರಲ್ಲೂ ಆ ಲವ್ ಸ್ಟೋರಿ ಯಾಕೆ ಇಟ್ಟಿದ್ದಾರೋ ಅಂತ ಅವರಿಗೆ ಕೇಳಬೇಕು. ಅದೇ ಹೇಳೋದ್ನಲ್ಲ, ಪವನ್ ಕಲ್ಯಾಣ್ ಅವರು ಒಪ್ಪಿಕೊಂಡ ತಪ್ಪಿಗೆ ಸಿನಿಮಾನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಸಿನಿಮಾದಲ್ಲಿ ಯಾವುದೇ ಎಲಿಮೆಂಟ್ ಕೂಡ ವರ್ಕೇ ಆಗಿಲ್ಲ. ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಒಂದು ಕತೆ ಆದ್ರೆ ಕೊನೆಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಕತೆ. ಅಂಡ್ ಇವುಗಳ ಮಧ್ಯೆ ಸಿನಿಮಾದ ಕತೆ ಎಲ್ಲೆಲ್ಲೋ ಹೋಗಿ ಬರುತ್ತೆ. ಇನ್ನೆಲ್ಲಿ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಮೈನ್ ಆಗಿ ಸಿನಿಮಾದ ರೈಟಿಂಗ್ ನಲ್ಲಿ ಸ್ಟ್ರಾಂಗ್ ಆಗಿಲ್ಲ. ಕಾನ್ಸೆಪ್ಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇಲ್ಲ. ಇನ್ನ ಓವರ್ ಆಗಿ ಹೇಳೋದಾದ್ರೆ ಇದೊಂದು ಅಬೋ ಆವರೇಜ್ ಅಲ್ಲಿ ಆವರೇಜ್ ಸಿನಿಮಾ ಅಂತೀನಿ. ಇನ್ನ ಸಿನಿಮಾನ ಫ್ಯಾನ್ಸ್ ಗೋಸ್ಕರ ಮಾಡಿರೋ ಹಾಗೆ ಇದೆ. ಇನ್ನ ನಾರ್ಮಲ್ ಆಡಿಯನ್ಸ್ ಗೆ ಸಿನಿಮಾ ವರ್ತಿಲ್ಲ ಅಂತೀನಿ. ಇನ್ನ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದ್ರೆ ಎಸ್ ನೋಡ್ಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗುವ.